2-3 ದಿನಗಳ ಅಂತರದಲ್ಲೇ ಬಿಜೆಪಿಯ ಇಬ್ಬರು ಶಾಸಕರ ಮೇಲೆ ಹಲ್ಲೆ. ರಾಜ್ಯ ಮಟ್ಟದ ಹೋರಾಟಕ್ಕೆ ಮುಂದಾಗ್ತಾರಾ ಹಾಗಾದ್ರೆ ಬಿಜೆಪಿ ನಾಯಕರು ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ಒಂದೇ ವಾರದಲ್ಲಿ 2 ಬಿಜೆಪಿ ನಾಯಕರಿಗೆ ಶಾಕ್ ಆಗಿದೆ. ರಾಜ್ಯ ಮಟ್ಟದ ಹೋರಾಟಕ್ಕೆ ಹಾಗಾದ್ರೆ ಬಿಜೆಪಿ ನಾಯಕರುಗಳು ಮುಂದಾಗ್ತಾರಾ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ಹೋರಾಟದ ರೂಪುರೇಷೆ ಬಗ್ಗೆ ಈಗಾಗಲೇ ಬಿಜೆಪಿಯವರು ಪ್ಲಾನ್ ಮಾಡ್ಕೊಂಡಿದ್ದಾರಾ ಹಾಗಾದ್ರೆ? ಮೊನ್ನೆ ಸಿಟಿ ರವಿ ಆಯ್ತು, ಇವಾಗ ನೋಡಿದ್ರೆ ಮುನಿರತ್ನ ಅಂತ ಹೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ. ವಿರೋಧ ಪಕ್ಷದಿಂದ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ವಿಪಕ್ಷಗಳಿಗೆ ಆಗಿರ್ಬೋದು, ಜನಸಾಮಾನ್ಯರಿಗೆ, ವಿಪಕ್ಷಗಳಿಗೆ ರಕ್ಷಣೆ ಇಲ್ಲ ಅಂತ ಅಂದ್ರೆ ಜನಸಾಮಾನ್ಯರಿಗೆ ಇನ್ನು ಯಾವ ರೀತಿ ರಕ್ಷಣೆಯನ್ನ ಕೊಡುತ್ತೆ ಈ ಸರ್ಕಾರ ಅಂತ ಹೇಳಿ ಸರ್ಕಾರದ ವಿರುದ್ಧ ಇದೀಗ ವಿಪಕ್ಷಗಳು ಚಾಟಿ ಬೀಸ್ತಾ ಇದೆ. 2-3 ದಿನದಲ್ಲಿ ಬಿಜೆಪಿಯ ಇಬ್ಬರು ಶಾಸಕರ ಮೇಲೆ ಹಲ್ಲೆ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಇದೀಗ ರಾಜ್ಯ ಬಿಜೆಪಿ ಹಿರಿಯ ನಾಯಕರ ಜೊತೆ ಚರ್ಚಿಸಿ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ತೀರ್ಮಾನಿಸಲು ಪ್ಲಾನ್ ಕೂಡ ರೂಪಿಸಿಕೊಳ್ಳಲಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರಾಜ್ಯ ಮಟ್ಟದ ಹೋರಾಟಕ್ಕೆ ಇದೀಗ ಬಿಜೆಪಿ ನಾಯಕರು ಮುಂದಾದ್ರ. ಮೊನ್ನೆ ಸಿಟಿ ರವಿ ಆಯ್ತು, ಈಗ ಮುನಿರತ್ನ ಅಂತ ಹೇಳಿ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ ಅಂತ ಹೇಳಿ ವಿರೋಧ ಪಕ್ಷದವರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಸಿಟಿ ರವಿ ಪ್ರಕರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನು ಒಂದು ಅವಹೇಳನಕಾರಿ ಪದವನ್ನ ಬಳಸಲಾಗಿತ್ತು. ಮೊಟ್ಟೆ ವಿಚಾರದಲ್ಲಿ ಈಗ ಮತ್ತೊಂದು ವಿಚಾರ ಬಯಲಾಗ್ತಾ ಇದೆ. 2 ಪ್ರಕರಣಗಳ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ. ಉದ್ದೇಶಪೂರ್ವಕವಾಗಿ ಬಿಜೆಪಿ ಶಾಸಕರ ಮೇಲೆ ದಾಳಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ರಾಜ್ಯ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಿದೆ ಅಂತ ಹೇಳಿ ಬಿಜೆಪಿಯವರು ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿಜೆಪಿ ನಾಯಕರು ಚಿಂತನೆ ಮಾಡಿಕೊಳ್ತಿದ್ದಾರೆ. ಸಿಟಿ ರವಿ ಪ್ರಕರಣದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು. ಮೊಟ್ಟೆ ಹೊಡೆದ ವಿಚಾರದಲ್ಲಿ ಡಿಕೆ ಸುರೇಶ್ ಹಾಗೂ ಕುಸುಮಾ ಅವರ ಮೇಲೆ ಇದೀಗ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜ್ಯ ಮಟ್ಟದ ಹೋರಾಟಕ್ಕೆ ಹಾಗಾದ್ರೆ ಬಿಜೆಪಿಯವರು ಮುಂದಾಗ್ತಾರಾ? ಮೊನ್ನೆ ಸಿಟಿ ರವಿ ಅವರು ಆಯ್ತು, ಇವಾಗ ಮುನಿರತ್ನ ಅಂದ್ರೆ ರಾಜ್ಯದ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ? ವಿರೋಧ ಪಕ್ಷದಿಂದ ಗಂಭೀರ ಆರೋಪಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ರಾಜ್ಯ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಿದೆ ಅಂತ ಹೇಳಿ ಬಿಜೆಪಿಯವರು ಕೆಂಡ ಕಾರ್ತಿದ್ದಾರೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಒಂದೇ ವಾರದಲ್ಲಿ 2 ಬಿಜೆಪಿ ನಾಯಕರಿಗೆ ಶಾಕ್ ಎದುರಾಗಿದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ನಾಯಕರು ಯಾವ ಮಟ್ಟದಲ್ಲಿ ಹೋರಾಟವನ್ನ ನಡೆಸ್ತಾರೆ? ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಸುರಭಿ, ಈಗಾಗಲೇ ಮೊನ್ನೆ ಅಷ್ಟೇ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಸಿಟಿ ರವಿ ಅವರು ಒಂದು ಕೆಟ್ಟ ಶಬ್ದವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಸಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವರ ಬೆಂಬಲಿಗರು ಕೂಡ ಸಿಟಿ ರವಿ ಅವರ ಮೇಲೆ ಅಟ್ಯಾಕ್ ಮಾಡಲು ಬಂದ್ರು. ತದನಂತರ ಅಲ್ಲಿ ಕೂಡ ಪೊಲೀಸರು ಕೂಡ ಯಾವುದೇ ರೀತಿಯಾದ ನಿಗಾ ವಹಿಸದೆ ಅವರಿಗೆ ಸುಮಾರು 400ಕ್ಕೂ ಹೆಚ್ಚು ಕಿಲೋಮೀಟರ್ ಇಡೀ ರಾತ್ರಿ ಸುತ್ತಾಡ್ತಾರೆ. ಅದಕ್ಕೂ ಕೂಡ ಒಂದ್ ರೀತಿಯಾಗಿ ವಿರೋಧ ಪಕ್ಷ ಕಿಡಿಕಾರ್ತಿದೆ. ಈಗಾಗಲೇ ಆರ್ ಅಶೋಕ್ ಅವರು ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ, ಫಾರೆಸ್ಟ್ ಕರ್ಕೊಂಡು ಹೋಗ್ಬೇಕಿತ್ತು, ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋಗ್ಬೇಕಿತ್ತು ಅಂತ ಹೇಳ್ತಾರೆ ಕಮಿಷನರ್ ಅವರು. ಅದೇ ಸೇಫ್ ಅಂದ್ರೆ ಇನ್ಮೇಲೆ ಎಲ್ಲರಿಗೂ ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಒಂದ್ ರೀತಿಯಾಗಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಸಿಟಿ ರವಿ ಪ್ರಕರಣದಲ್ಲಿ. ಇನ್ನು ನಿನ್ನೆ ಅಷ್ಟೇ ನಡೆದಂತ ಬೆಳವಣಿಗೆಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ವರ್ಷದ ಪುಣ್ಯ ಸ್ಮರಣೆ ಎಂದು ಅಲ್ಲಿ RR ನಗರದಲ್ಲಿ ಅವರ ಕ್ಷೇತ್ರವಾದಂತ ಮುನಿರತ್ನ ಅವರು ಅಲ್ಲಿ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವರ ತಲೆಗೆ ಮೊಟ್ಟೆ ಹೊಡೆಯುವಂತ ಕೆಲಸ ಕೂಡ ಆಗುತ್ತೆ. ಇದು ಕೂಡ ಯಾರೋ ಕಿಡಿಗೇಡಿಗಳು ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅನ್ಬಿಟ್ಟು ನೇರವಾಗಿ ಮುನಿರತ್ನ ಅವರೇ ಆರೋಪ ಮಾಡ್ತಾರೆ. DKಶಿ ಮತ್ತೆ ಕುಸುಮಾ ಅವರದೇ ಇದರ ಹಿಂದೆ ಇರುವಂತ ಕೈವಾಡ ಅನ್ಬಿಟ್ಟು ಅವರು ಕೂಡ ಒಂದ್ ರೀತಿಯಾಗಿ ಆರೋಪ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಈಗಾಗ್ಲೇ ಅಲ್ಲೂ ಕೂಡ ನಡೆದಂತ ಘಟನೆ, ಇಲ್ಲೂ ಕೂಡ ನಡೆದಂತ ಘಟನೆ, ಎರಡೂ ಕೂಡ ಜನಪ್ರತಿನಿಧಿಗಳ ಮೇಲೆ ಈ ರೀತಿ ಘಟನೆ ನಡೆದಿದೆ. ಇನ್ನು ಸಾಮಾನ್ಯ ಜನರಿಗೆ ಯಾವ ರೀತಿ ಸುರಕ್ಷೆ ಇದೆ ಅನ್ಬಿಟ್ಟು ಒಂದ್ ರೀತಿಯಾಗಿ ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ವಿರೋಧ ಪಕ್ಷದವರು. ಮತ್ತು ಇದರ ವಿಷಯಗಳ ಕುರಿತಂತೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಗಮನ ಕೊಟ್ಟು ಈ ವಿಚಾರಕ್ಕೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡೋದು. ಮತ್ತೆ ಇನ್ನೊಂದ್ ಕಡೆ ಈಗಾಗಲೇ ಗೃಹ ಇಲಾಖೆ ಕಂಪ್ಲೀಟ್ಲಿ ಫೈಲ್ ಆಗಿದೆ ಅಂತ ಹೇಳ್ಬಿಟ್ಟು ಆರೋಪನೆ ಮಾಡ್ತಿದ್ದಾರೆ. ಕಾನೂನು ಸುವ್ಯವಸ್ಥೆ ಕೈ ತಪ್ಪಿದೆ. ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಕೊಲೆಗಳು ಕೂಡ ಜಾಸ್ತಿ ನಡೀತಿದೆ ಮತ್ತು ಈ ರೀತಿಯಾಗಿ ಪ್ರಕರಣಗಳು
ಕಂಪ್ಲೀಟ್ಲಿ ಜಾಸ್ತಿ ಆಗ್ತಿದೆ, ಏನ್ ಮಾಡ್ತಿದ್ದಾರೆ ಗೃಹ ಸಚಿವರು ಅನ್ಬಿಟ್ಟು ಒಂದ್ ರೀತಿಯ ಗೃಹ ಸಚಿವರ ಮೇಲೆ ಕೂಡ ದೊಡ್ಡ ಮಟ್ಟದ ಆಕ್ರೋಶನ ಹೊರಾಗ್ತಿದ್ದಾರೆ ಮತ್ತು ದೊಡ್ಡ ದೊಡ್ಡ ವಾಗ್ದಾಳಿಯನ್ನು ಕೂಡ ಮಾಡ್ತಿದ್ದಾರೆ ಬಿಜೆಪಿಯವರು. ಮತ್ತೆ ಈ ಮುಂದಿನ ದಿನಗಳಲ್ಲಿ ಈ ವಿಚಾರವನ್ನ ಎತ್ಕೊಂಡು ಹೈಕಮಾಂಡ್ ಜೊತೆ ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಈ ವಿಚಾರಗಳನ್ನೆಲ್ಲ ಇಟ್ಕೊಂಡು ಒಂದ್ ರೀತಿಯಾಗಿ ಕಾಂಗ್ರೆಸ್ ಅಂದ್ರೆ ಈಗಾಗಲೇ ಆಡಳಿತದಲ್ಲಿರುವಂತ ಸರ್ಕಾರ ಕಾಂಗ್ರೆಸ್ಗೆ ಅವರಿಗೂ ಕೂಡ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡುವ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಾ ಇದೆ ಸುರೇಶ್. ಓಕೆ, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ.